ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ವಿಶ್ವವಿಖ್ಯಾತಿ ಅಂದರೆ ಬೆಂಗಳೂರಲ್ಲಿ ನಡೆಯುವಂಥ ವಿಶ್ವವಿಖ್ಯಾತಿ ಕರಗ ಮಹೋತ್ಸವ 2025 ಬಗ್ಗೆ ಪ್ರತಿಯೊರ್ಗೂ ಶಾರ್ಟಾಗಿ ಒಂದು ಟ್ರೈಲರ್ ಥರ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ನನ್ನ ಫುಲ್ ಡಿಸ್ಕ್ರಿಪ್ಷನ್ನು, ಹಿಸ್ಟ್ರಿ, ಇದ್ರ ಬಗ್ಗೆ ಹೇಗೆ ಇವೆಂಟ್ ನಡೆಯುತ್ತೆ, ಏನೇನು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಆಲ್ರೆಡಿ ನಾನೊಂದು ನನ್ನ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ನೀವು ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು ಯಾವಾಗ ನಡೆಯುತ್ತೆ, ಯಾವ್ಯಾವ ಥರ ನಡೆಯುತ್ತೆ ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ವೀಕ್ಷಕರೇ, ಈ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ, ಇದು ತಿಗ್ಲರ್ಪೇಟೆ ಅವಿನ್ಯೂ ರೋಡ್, ಗಾಂಧಿನಗರ ಮೆಜೆಸ್ಟಿಕ್ ನಿಯರ್ ಇರೋಂಥ ಶ್ರೀ ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ನಡೆಯೋಂಥ ಒಂದು ಈ ಇವೆಂಟ್ ವೀಕ್ಷಕರೇ, ಕರಗ ಮಹೋತ್ಸವ. ಆ ಧರ್ಮರಾಯ ಸ್ವಾಮಿ, ಈ ಪರ್ಟಿಕ್ಯುಲರ್ ಕರಗ ಮಹೋತ್ಸವ ನಡೀತಿರೋ ದ್ರೌಪದಿ ಮತ್ತು ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಈ ಕರಗ ಮಹೋತ್ಸವನ ಮಾಡ್ತಾರೆ ವೀಕ್ಷಕರೇ. ಅದು ವೈನಿ ಕುಲ ಕ್ಷತ್ರಿಯ ಸಮುದಾಯದವರು ಈ ಪರ್ಟಿಕ್ಯುಲರ್ ಆಗಿ ಕರಗ ಮಹೋತ್ಸವನ ಮಾಡೋದು ವೀಕ್ಷಕರೇ. ಆ ಕರಗ ಮಹೋತ್ಸವನ ಈ ಸರಿ ಏಪ್ರಿಲ್ 4ರಿಂದ ಏಪ್ರಿಲ್ 14 ತನಕ ಬೆಂಗಳೂರಲ್ಲಿ ನಡೆಯುತ್ತೆ ವೀಕ್ಷಕರೇ. ಅದು ಕೂಡ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರನೇ, ಅಲ್ಲೇನೆ ನಡೆಯೋದು. ಈ ಕರಗ ಮಹೋತ್ಸವನ ನೀವು ಏಪ್ರಿಲ್ 12 ಮೇನ್ ಇವೆಂಟು ಅಂದರೆ ಹಸಿ ಕರಗ, ಹೂವಿನ ಕರಗನ ಅರ್ಚಕರಾದ ಶ್ರೀ ಜ್ಞಾನೇಂದ್ರ ಅವರು ಮುಖ್ಯ ಅರ್ಚಕರು. ಆ ಕರಗನ ಹೊತ್ತು ಈ ವರ್ಷನೂ ಹೊತ್ತಿ ನಿಮಗೆ ಮೆರವಣಿಗೆ ನೈಟ್ ಎಲ್ಲ 2 ಡೇಸ್ ನೈಟ್ ಎಲ್ಲ ಮೆರವಣಿಗೆಗಳಿರ್ತವೆ ಕರಗದು. ಅದ್ರ ಮೆರವಣಿಗೆಗೆಲ್ಲ ಏಪ್ರಿಲ್ 12 ಕರಗ ಇದು ಮಹೋತ್ಸವ ನಡೆಯುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಕರಗ ಮಹೋತ್ಸವಕ್ಕೆ ಹೋಗ್ಬೇಕು ಅಂತಿದ್ದೀರಾ ಅವರೆಲ್ಲ ಈಗ ಇಲ್ಲಿ ತಿಗ್ಲರ್ಪೇಟೆಗೆ ಹೋದರೆ ನೀವು ಅಲ್ಲಿ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ ನೈಟ್ ಟೈಮ್ ಎಲ್ಲ 10, 11, 12 ನೆನಪಿಟ್ಕೊಳ್ಳಿ, ಡೇಟ್ ಏಪ್ರಿಲ್ 11, 12 ಹೋದರೆ ನೀವು ಇವೆಂಟ್ ಎಲ್ಲ ಫುಲ್ ಕಣ್ ತುಂಬ್ಕೋಬೋದು, ಕ್ಯಾಪ್ಚರ್ ಮಾಡ್ಬೋದು ವೀಕ್ಷಕರು. ಏನಕ್ಕೆ ಏಪ್ರಿಲ್ 4ರಿಂದ ಇದು ಸ್ಟಾರ್ಟ್ ಆಗ್ತಿರೋದ್ರಿಂದ 11 ದಿನ ನಡೆಯೋಂಥ ಇವೆಂಟು. 11 ದಿನ ನಡೆಯೋಂಥ ಇವೆಂಟಲ್ಲಿ ನಿಮಗೆ ಧ್ವಜಾರೋಹಣ, ದೀಪಾರತಿ, ಹಸಿ ಕರಗ, ಪೊಂಗಲ್ ಸೇವೆ, ಹೂವಿನ ಕರಗ, ವಸಂತೋತ್ಸವ ಮತ್ತು ಗಾವು ಸೇವೆ, ಈ ಥರ ಪ್ರತಿಯೊಂದು ಇವೆಂಟ್ ನಡೆಯುತ್ತವೆ. ಅದರಲ್ಲಿ ಮೇಯ್ನ್ಲಿ ಹಸಿ ಕರಗ ಮತ್ತು ಹೂವಿನ ಕರಗ ತುಂಬಾ ಫೇಮಸ್ಸು. ಅಲ್ಲಿ ತುಂಬಾ ವೀರಕುಮಾರರದು ಕತ್ತಿ ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ಇದು ಮಾಡೋದು, ಅರ್ಚಕರು ಜ್ಞಾನೇಂದ್ರ ಹಸಿ ಕರಗ ಮತ್ತು ಹೂವಿನ ಕರಗನ ಹೊರೋದು. ಹಾಗೆ ಪ್ರತಿಯೊಂದು ಈ ಕಂಬ, ಈ ಕರಗ ಅಂದರೆ ಏನು, ಕರಗನ ಕುಂಭದಲ್ಲಿ ದೇವಿಯ ವಿಗ್ರಹನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಹೂವಿನ ದಂಡು ಹಾಕ್ಬಿಟ್ಟು ಅದನ್ನು ಹೊರದೇ ಕರಗ ವೀಕ್ಷಕರೇ. ಆ ಕರಗನ ಕೈಯಲ್ಲಿ ಮುಡ್ದಂಗೆ ರುಂಡದ ಮೇಲಿಂದ ಇಟ್ಕೊಂಡ್ಬಿಟ್ಟು ಅದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಫುಲ್ ಅದನ್ನು ಫುಲ್ ಮೆರವಣಿಗೆ ಬರೋದೇ ಕರಗ ಮಹೋತ್ಸವ ವೀಕ್ಷಕರೇ. ಅದರಲ್ಲಿ ತುಂಬ ವಿಶೇಷಗಳು, ತುಂಬ ಈ ಕಲ್ಚರಲ್ ಇವೆಂಟ್ಸ್ಗಳು, ತುಂಬ ಇವೆಂಟ್ಸ್ಗಳೆಲ್ಲ ನಡೀತವೆ ವೀಕ್ಷಕರೇ. ನೈಟ್ ಟೈಮು ತುಂಬ ವಿಜೃಂಭಣೆಯಾಗಿ ಈ ಸರಿ ಕರಗ ಮಹೋತ್ಸವ 2025 ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇದರ ಯಾವಾಗ ನಡೆಯುತ್ತೆ, ಇದು ಯಾವ ಟೈಮಿಂಗಲ್ಲಿ, ನಾರ್ಮಲಿ ಇದರ ಟೆಂಪಲ್ ಟೈಮಿಂಗ್ ಬಂದ್ಬಿಟ್ಟು 7:30 ಮಾರ್ನಿಂಗ್, 10 AM ಇಂದ 4ರಿಂದ 8 PM ತನಕ ನಿಮಗೆ ಹೋಗ್ಬೋದು ವೀಕ್ಷಕರೇ ಟೆಂಪಲ್ಗೆ. ಇದು ನಿಯರ್ ಅವಿನ್ಯೂ ರೋಡ್, ನೀವು ಮೆಜೆಸ್ಟಿಕ್ಕಿಂದ ಹಾಕಿರೋ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗೆ ನಿಮಗೆ ಈ ಟೆಂಪಲ್, ಧರ್ಮರಾಯ ಸ್ವಾಮಿ ಟೆಂಪಲ್ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದು ಪರ್ಟಿಕ್ಯುಲರ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಆ ವೈನಿ ಕುಲ ಕ್ಷತ್ರಿಯ ಸಮುದಾಯದವರು ನಡೆಸುವಂಥ ಕರಗ ಮಹೋತ್ಸವಕ್ಕೆ ಎಲ್ಲರೂ ಬರಲಿ ಅನ್ನೋದೊಂದು ಉದ್ದೇಶದಿಂದ ಪ್ರತಿಯೊಬ್ಬರು ತಿಳ್ಕೊಂಡು ಈ ಕರಗ ಮಹೋತ್ಸವ ಅದು ತುಂಬಾ ವಿಶ್ವವಿಖ್ಯಾತಿ ಪ್ರಸಿದ್ಧ ಪಡೆದಿರುವಂಥ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಪಾಲ್ಗೊಂಡು ಆ ಜಾತ್ರಾ ಮಹೋತ್ಸವನ ಯಶಸ್ವಿ ಮಾಡ್ಕೋಬೇಕು ಮತ್ತು ಆ ದೇವಿ ದ್ರೌಪದಿ ಮತ್ತು ಧರ್ಮರಾಯನ ಆಶೀರ್ವಾದನೂ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸ್ಮಾಲ್ ಟ್ರಯಲ್ ಥರ ಬಿಟ್ಟಿದ್ದೀನಿ ವೀಕ್ಷಕರೇ. ಫುಲ್ ಡೀಟೇಲ್ ಇನ್ಫಾರ್ಮೇಷನಿಗೋಸ್ಕರ ನನ್ನ ಆಲ್ರೆಡಿ ಚಾನಲಲ್ಲಿ ಹೋಗ್ಬಿಟ್ಟು ಸೇಮ್ ಕರಗ ಮಹೋತ್ಸವದ್ದು 2025 ಹಿಸ್ಟ್ರಿ ಮತ್ತು ಅದರದ್ದೆಲ್ಲ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಹತ್ವವಾದದ್ದು ಈ ಕರಗ ಮಹೋತ್ಸವ ಅಂತ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.